ಉಪವಾಸ ಮುಗಿದ ಮೇಲೆ ಏನಾದರೂ ಫಳಾರ ಅರೇಂಜ್ ಮಾಡೋಣ ಹೆಂಗೆ ಕಮಿಟಿಯವ್ರು ಡಿಸ್ಕಸ್ ಮಾಡ್ಲಿಕತ್ತೀವಿ ನಾವು. ಅದಕ್ಕೆ ನಾವು ಏನಾದರೂ ನಿಮ್ಮ ದೇಣಿಗೆ ಕೇಳಿದ್ರೆ ನಿಮ್ಮ ಕಡೆಯಿಂದ ಸ್ವಲ್ಪ ಧನ ಸಹಾಯ ಮಾಡಿರಿ, 100-50 ಇಟ್ ಡಿಪೆಂಡ್ ನಿಮ್ಮ ಇದರ ಮೇಲೆ. ಬಟ್ 3 ದಿವಸದ ಕಾರ್ಯಕ್ರಮ ನಾವು ಕರ್ನಾಟಕದಲ್ಲಿ ಮಾಡಲಿಕ್ಕೆ ಬೇಕು. ನಾವು ಮುಂದಾಗಿ ಕೂಡ್ತೀವಿ ಉಪವಾಸ ಸತ್ಯಾಗ್ರಹಕ್ಕೆ. ಯಾರ್ಯಾರಿಗೆ ಡಯಾಬಿಟೀಸ್ ಅದ, ನನಗೂ ಅದ, ನನಗೂ ಎಲ್ಲ ಅದ, ಡಯಾಬಿಟೀಸ್ ಒಂದೇ ಅಲ್ಲ. ಯಾರಿಗೆ ಡಯಾಬಿಟೀಸ್ ಅದ ನೋಡ್ಕೊಂಡು ಕೂಡ್ರಿ, ಯಾರು ಗಟ್ಟಿದ್ದೀರಿ ಮುಂದೆ ಕೂಡ್ರಿ, ಯಾರು ಜೊಟ್ಟಿದ್ದೀರಿ ಸ್ವಲ್ಪ ಹಿಂದಕ್ಕೆ. ಹೌದು, ಯಾಕಂದ್ರೆ ನೀವೆಲ್ಲರೂ ಬೇಕು ನನಗೆ ಮುಂದೆ ಹೊಡೆದಾಡಲಿಕ್ಕೆ, ನಮ್ಮ ಪೆನ್ಷನ್ ಸಿಗೋವರೆಗೂ. ಈಗ ಈ ಕಾರ್ಯಕ್ರಮ ಗಟ್ಟಿ ಆದರೂ ಕೂಡ ನಮ್ಮ ಸ್ಟೇಟ್ ಕಮಿಟಿಯಲ್ಲಿ ನಾವು ಇವತ್ತು ನಾಳೆ ಒಂದು ಮೀಟಿಂಗ್ ಮಾಡಿಕೊಂಡು ಒಂದು ನಿರ್ಧಾರ ತಗೊಂಡು ಒಂದು ರೂಪರೇಷೆಗಳನ್ನು ಮಾಡಿ ನಿಮ್ಮೆಲ್ಲರಿಗೂ ತಿಳಿ ಹೇಳ್ತೀವಿ ನಾವು. ಈಗ 10ನೇ ತಾರೀಕು 11ನೇ ತಾರೀಕು ಈಗ ನಮ್ಮಲ್ಲಿ 20-22 ಡಿಸ್ಟಿಕ್ಕಲ್ಲಿ ಸಂಘಟನೆಗಳವ. ಬೇಕಾದ್ರೆ ಒಂದು 10 ಡಿಸ್ಟಿಕ್ ಅವರು 10ನೇ ತಾರೀಕು ಬರಲಿ, ಇನ್ನೊಂದು 10 ಡಿಸ್ಟಿಕ್ ಅವರು 11ನೇ ತಾರೀಕು ಬರ್ರಿ. ಯಾಕಂದ್ರೆ ರೊಟೇಷನ್ ಮೇಲೆ ಮಾಡೋಣ, ಎಲ್ಲರಿಗೂ ನಾವು ಚಾನ್ಸ್ ಕೊಟ್ಟಾಗ ಆಗ್ತದೆ. ಆಮೇಲೆ ಪ್ರತಿಯೊಬ್ಬರು ಅವರು ನಮ್ಮ ಸಕ್ಸಸ್ಸಿಗೆ ಪಾರ್ಟಿಸಿಪೇಟ್ ಮಾಡಿದಾಗ ಆಗ್ತಾರೆ. ಇದು ಒಂದು ವಿಚಾರಗಳನ್ನು ಇಟ್ಕೊಂಡು ಯಾಕೆ ನಮ್ಮ ಗುರಿ ಬೆಂಗಳೂರಲ್ಲೇ ನಮ್ಮ ಸಕ್ಸಸ್ ಆಗಬಾರ್ದು. ನಿಮ್ಮೆಲ್ಲರಿಂದ ಜನರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದರು. ಹೈಯರ್ ಪೆನ್ಷನ್ ಬಗ್ಗೆನೂ ಕೂಡ ಸುಬ್ಬಣ್ಣವರು ಕ್ಲೇರಿಫೈ ಮಾಡಿದರು. ನಾವು NAC ಅವ್ರು ಯಾಕೆ ಕೋರ್ಟ್ ಮಾಧ್ಯಮದಲ್ಲಿ ಮಾಡ್ತಾಯಿಲ್ಲ ಅಂದ್ರೆ 81 ಲಕ್ಷದಲ್ಲಿ 15 ಲಕ್ಷ ಜನ ಹೈಯರ್ ಪೆನ್ಷನ್ಗೆ ಆಪ್ಟ್ ಮಾಡ್ಯಾರ, ಗೊತ್ತದ ನಿಮ್ಗೆ. ಉಳಿದಷ್ಟು 65 ಲಕ್ಷ ಜನ ಅವರಲ್ಲಿ ರೊಕ್ಕನೇ ಇಲ್ಲ. ಈಗ ನಾನು ಕೋರ್ಟ್ ಕೇಸಿಗೆ ಹೋಗ್ತೀನಿ, ರೊಕ್ಕ ಕೊಡ್ರಿ ಅಂದರೆ ಯಾರು ಕೊಡ್ತಾರೆ? ನಾನು ಅವರು ಮಾರಿ ನೋಡಿ ನಾವು ಮಾಡಿಲ್ಲ ಹೊರತು ಬೇರೆ ಏನಾದರೂ. ಬಟ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾವು. ಈಗ ಮೊನ್ನೆ 98% ರಿಜೆಕ್ಟೆಡ್ ಅಪ್ಲಿಕೇಶನ್ನ ತಿರುಗಿ ತಂದ್ವಿ. ಕೆಲಸ ಯಾರು ಮಾಡಿದರು? NACನೇ ಮಾಡಿ. ಇದು ಮಾಡಿದ್ದು ಬೇರೆಯವ್ರಿಗೆ ಗೊತ್ತಾಗಲ್ಲ, ಅದು ಕೆಲಸ ಮಾಡ್ತೀವಿ. ರಮೇಶ್ ಕೃಷ್ಣಮೂರ್ತಿಯವರು ಕೂಡ ಒಂದು ಮಾತು ಕೇಳಿದೆ. ರಮೇಶ್ ಕೃಷ್ಣಮೂರ್ತಿಯವರ ನನ್ನಲ್ಲಿ ಸಾಕಷ್ಟು ಜನ ಪ್ರಶ್ನೆಗಳು ಕೇಳ್ತಾರೆ, ನೀವು ಯಾರಿಗೆ ಪೆನ್ಷನ್ ಕೊಡ್ಬೇಕು ಮಾಡಿರಿ ಅದು ಹೇಳ್ರಿ. ಅವ್ರು ಒಂದು ಸೆಂಟೆನ್ಸಲ್ಲಿ ಹೇಳಿದರು, ಯಾವ ಕಂಪನಿಗಳು ಸರಿಯಾಗಿ ದುಡ್ಡು ತುಂಬಿದಾರೋ ಅವ್ರಿಗೆಲ್ಲರಿಗೂ ನಾ ಹೈಯರ್ ಪೆನ್ಷನ್ ಕೊಡಿಸ್ತೀನಿ, ಯಾರೂ ಚಿಂತೆ ಮಾಡೋದು ಬೇಕಾಗಿಲ್ಲ. ಕೆಲವು ಕಂಪ್ನಿಗಳು ರೊಕ್ಕ ತುಂಬಿಲ್ಲ, ಅವ್ರಿಗೆ ಕೊಡ್ಸಂದ್ರೆ ನನಗಾಗಲ್ಲ. ಅವ್ರು ಹೇಳೋದು ಕರೆಕ್ಟ್ ಅದು. ಈಗ ನಮ್ಮ ಬ್ಯಾಕ್ ಬೋನ್ KSRTC BMTC ಜನರು ಏನೇನೋ ಹುಟ್ಟಿಸ್ಲಾಗತ್ತಾರೆ. ಹಾಕ್ತೀವಿ, ರೊಕ್ಕ ತಂದು ಕೊಡ್ರಿ, ಅದು ಮಾಡಿರಿ, ಇದು ಮಾಡಿರಿ. ನಿಮ್ಮ ಲಾಯರ್ನ ಇಟ್ಕೊಂಡು ನೀವು ಮಾಡಿದರೆ ನಮ್ಗೆ ಅಭ್ಯಂತರ ಇಲ್ಲ, ಅದಕ್ಕೇನೂ ಅಭ್ಯಂತರ ಇಲ್ಲ. ಅದಕ್ಕೆ ಏನು ಮಾಡಬೇಕು ಏನಿಲ್ಲ, ನಮ್ಮ ಸುಬ್ಬಣ್ಣವ್ರು ಗೈಡ್ ಮಾಡ್ತಾರೆ. ಬಟ್ ಬೇರೆಯವರ ಕೈಯಲ್ಲಿ ಹೋಗಿ ಬೀಳಬೇಡ್ರಿ. ರೊಕ್ಕ ತಿನ್ನೋರು ಭಾಳ ಆಗ್ಯಾರ. ಇದೇ ನಾ ಸ್ಟೇಟ್ಮೆಂಟ್ ಕೊಟ್ಟರೆ ನನ್ನ ಮೇಲೆ ಎಷ್ಟೋ ಜನ ಸಿಟ್ಟಿಗೆ ಬಂದರು. ನಮ್ಮ ಪೆನ್ಷನ್ದಾರಿಗೆ ಮೋಸ ಮಾಡಬಾರ್ದು. ಹೋದ ಸರಿ ಒಂದು ವಿಡಿಯೋ ಮಾಡಿದೆ, ನನ್ನ ಮೇಲೆ ಸಿಟ್ಟಿಗೆ ಬಂದರು ಎಲ್ಲರೂ. ಅವ್ರು ತಪ್ಪಾಯ್ತಪ್ಪ ಅಂತ ಕೇಳ್ಕೊಂಡು ನಾನು ಹೆಸರು ತಗೊಳ್ಳಿಲ್ಲ. ಒಳ್ಳೆ ಕೆಲಸ ಮಾಡಿರಿ, 4 ಜನರಿಗೆ ಬೇಕಾಗ ಕೆಲಸ ಮಾಡಿರಿ. ನೋಡಿರಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಾನು ಮೀಟಿಂಗ್ ಬರೋದು ಇದ್ದಿದ್ದಿಲ್ಲ. ನಾನು ನಿಂತ್ಕೊಳ್ಳೋಕ್ಕಾಗಲ್ಲ ನನಗೆ. ಇವತ್ತು ಪಕ್ಷಮಾಸ ಕಾರ್ಯಕ್ರಮ ನಡೆದದ, ಆದರೂ ನಮ್ಮ ಮನೆಯವ್ರಿಗೆ ಹೇಳಿದಿಲ್ಲ, ನಾವು ಹೋಗಬರಲ್ಲ ಅಂದ್ರೆ ನನ್ನ ಮನಸ್ಸು ಸಮಾಧಾನ ಆಗೋದಿಲ್ಲ ಅಂತ ಹೇಳಿದ್ನಿ. ನೀವು ಬೇಕು ನನಗೆ. ನಿಮ್ಮ ಬಗ್ಗೆ ನಾನು ವಿಚಾರ ಮಾಡಲಂದ್ರೆ
ನಾನು ನಿದ್ದೆನೇ ಬರೋಲ್ಲ. ಇದ್ದದ್ದು ಹೇಳ್ತೀನಿ, ನನ್ನ ಜೀವನದ ಗುರಿ ನಿಮ್ಮ ಪೆನ್ಷನ್ ಕೊಡ್ಸೋದಷ್ಟೇ, ಬೇರೆ ಏನಿಲ್ಲ. ಎಷ್ಟು ಕಷ್ಟಪಡ್ಲಕತ್ತಾರ ಮಂದಿ. ಈಗ ಯಾರೋ ಇಲ್ಲಿ ಸಾಹೇಬ್ರು ಹೇಳಕತ್ತಿದ್ರು 4,000 ಪೆನ್ಷನ್ ತೊಗೋತೀನಿ, 600 800 ತೊಗೊಂಬೋರು ಗತಿ ಏನು? ಬೀಡಿ ಕಾರ್ಮಿಕರು, ಶುಗರ್ ಫ್ಯಾಕ್ಟ್ರಿಯವರು, 36 ಲಕ್ಷ ಜನ 1,000ಕ್ಕಿಂತ ಕಡಿಮೆ ತೊಗೋತಾರೆ. ಅವ್ರ ಹಣೆ ಬರ ವಿಚಾರ ಮಾಡಿರಿ. ನಿನ್ನ ಬ್ಯಾಂಕ್ನ ಸಿಕ್ಕಿದ್ರು ನನಗೆ, ಸರ್ ನಮ್ಮ ಪೆನ್ಷನ್ ಸೆಟ್ಲ್ ಆಗೋಲ್ತು. ಸುಮ್ಮನೆ ಇರೋ ಮರ, ನೀವು ಆಗಲೇ 40-50 ಸಾವಿರ ರೂಪಾಯಿ ತೊಗೊಳ್ಕತ್ತೀರಿ, ನಿಮ್ಮ ಪೆನ್ಷನ್ ತೊಗೊಂಡು ಏನು ಮಾಡಲಿ? ನಮ್ಮ ಮಂದಿ 1,000 ನಂದ 1,900 ಅಂತ ಹೇಳಿದ್ದೆ ಅವನು. ಸೊ ಜೊತೆಗಿರೋಣ, ನಿಮ್ಮ ಸಂಘಟನೆ ಜೊತೆಗೆ ನೀವೇ ಮುಂದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರೋ ಪ್ರಕಾರ ಎಲ್ಲರೂ ನಾನು ಕೈ ಜೋಡಿಸ್ತೀನಿ ಅಂತ ತಿಳ್ಕೊಂಡು 9, 10, 11ನೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ನಮ್ಮ ಪೆನ್ಷನ್ನು ಜಲ್ದಿ ಮಾಡೋಣ ಅಂತ ಕೇಳಿಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ.